ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಜಾತಿ ಗಣತಿ ರಾಜಕೀಯ ಜೋರಾಗ್ತಾ ಇದೆ. ನಾಳೆ ಡಿಸಿಎಂ ನೇತೃತ್ವದಲ್ಲಿ ಒಕ್ಕಲಿಗ ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ. ಸಮುದಾಯದ ಸಚಿವರು, ಶಾಸಕರು, ಎಂಎಲ್ಸಿಗಳ ಸಭೆಯನ್ನು ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಭೆ ನೋಡಿಕೊಂಡು ಆ ಸಭೆಯಲ್ಲಿ ಬಂದಂತಹ ವಿಚಾರಗಳೇನೇನು, ಏನು ನಿರ್ಧಾರವನ್ನು ಇವರು ಮಾಡಬಹುದಾಗುತ್ತೆ, ಇವರ ನಡೆ ಹೇಗಿರುತ್ತೆ ಅಂತ ನೋಡಿಕೊಂಡು ತಾವು ಸಭೆ ನಡೆಸಬೇಕು ಅಂತೇಳಿ ಅಹಿಂದ ಸಚಿವರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತ ಸಚಿವರಿರ್ತಾರಲ್ಲ, ಆ ಎಲ್ಲರೂ ಕೂಡ ಇಂಥ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಒಕ್ಕಲಿಗ ಸಚಿವರು, ಶಾಸಕರ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಆಧಾರದ ಮೇರೆಗೆ ಈ ಮೀಟಿಂಗ್ ನಿಗದಿಯಾಗುತ್ತೆ. ಜಾತಿಗಣತಿ ವರದಿ ವೈಜ್ಞಾನಿಕವಾಗಿದೆ, ಅನುಷ್ಠಾನ ಮಾಡಿ ಅಂಥೇಳಿ ಒತ್ತಡವನ್ನು ಹೇರೋಣ. ಸಿಎಂ ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು ಅಂಥೇಳಿ ಅಹಿಂದ ಸಚಿವರ ಚಿಂತನೆ ಒಂದು ಕಡೆ ಇದೆ. ನಾಡಿದ್ದು ಪರಮೇಶ್ವರ್, ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಸಬೇಕು ಅಂತ ಚಿಂತನೆ ಕೂಡ ಮಾಡಿದ್ದಾರೆ. ನಾಳಿನ ಒಕ್ಕಲಿಗ ಸಭೆಯ ನಿರ್ಣಯದ ಮೇಲೇ ಎಲ್ಲ ವಿಷಯಗಳು ಕೂಡ ಇದೀಗ ಅವಲಂಬಿತವಾಗಿವೆ. ರಾಜ್ಯದಲ್ಲಿ ಬಹುನಿರೀಕ್ಷಿತ ಜಾತಿಗಣತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 17ರ ಕ್ಲೈಮ್ಯಾಕ್ಸ್ಗಿಂತ ಮುಂಚೆನೇ ಜಾತಿ ದಂಗಲ್ ಜೋರಾಗಿದೆ. ಕಾಂಗ್ರೆಸ್ನ ಒಳಗಡೆನೆ, ಇದೇನೋ ಬೇರೆ ಬೇರೆ ಪಾರ್ಟಿಗಳ ನಡುವೆ ಅಲ್ಲ, ಕಾಂಗ್ರೆಸ್ ಪಾರ್ಟಿಯ ಒಳಗಡೆನೆ ಈ ಒಂದು ಸಮರ, ಒಂಥರ ಈ ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಹಾಗಾಗಿದೆ ಈಗ. ಕಾಂಗ್ರೆಸ್ನ ಒಳಗಡೆನೆ ಇದರ ಪರವಾಗಿ, ಇದರ ವಿರುದ್ಧವಾಗಿ ಚರ್ಚೆ ಜೋರಾಗ್ತಾ ಇದೆ. ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ನಾಯಕರು ಕೂಡ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಈಗಾಗಲೇ ಒಕ್ಕಲಿಗ ಶಾಸಕರ ಸಭೆಯನ್ನು ಡಿಸಿಎಂ ಕರೆದಿದ್ದಾರೆ. ನಾಳೆ ಒಕ್ಕಲಿಗ ಶಾಸಕರಿಂದ ಜಾತಿಗಣತಿಗೆ ವಿರೋಧ ಬಹುತೇಕ ಫಿಕ್ಸ್ ಆಗಿದೆ. ನಾಡಿದ್ದು ಅಹಿಂದ ನಾಯಕರ ಸಭೆಯಲ್ಲಿ ವರದಿ ಜಾರಿಯಾಗಲೇಬೇಕು ಅನ್ನೋದು ಕೂಡ ಅಷ್ಟೇ ಫಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ. ಹಾಗಾದರೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳ ನಿರ್ಧಾರ ಯಾವ ಕಡೆ ಇರುತ್ತೆ? ಜಾತಿಗಣತಿ ಜಾರಿಗೆ ಈಗಾಗಲೇ ಸೂಚನೆ ಕೊಟ್ಟಿರೋದು ರಾಹುಲ್ ಗಾಂಧಿ. ಜೊತೆಗೆ ಪ್ರಣಾಳಿಕೆಯಲ್ಲಿಯೂ, ಅಂದರೆ ಮ್ಯಾನಿಫೆಸ್ಟೋ ಇರುತ್ತಲ್ಲ, ಮ್ಯಾನಿಫೆಸ್ಟೋದಲ್ಲಿಯೂ ಕೂಡ ಭರವಸೆ ಕೊಟ್ಟಿರೋದು ಕಾಂಗ್ರೆಸ್. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ. ಆದ್ಮೇಲೆ ಯಾಕಂದ್ರೆ ಎಲ್ಲ ಮಿನಿಸ್ಟ್ರಿಗಳಿಗೂ ಕೂಡ 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಇದ್ರೆ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ಆದ್ಮೇಲೆ ಯಾಕಂದ್ರೆ ಎಲ್ಲ ಮಿನಿಸ್ಟ್ರಿ ಗಣತಿ ಇಲ್ಲಿ ಯಾವ ಧರ್ಮನೋ ಯಾವ ಜಾತಿನೋ ಗ್ಲೋರಿಫೈ ಮಾಡೋದಾಗ್ಲಿ, ಇನ್ನೊಂದು ಜಾತಿನ ಕಡೆಗಣಿಸೋದಾಗ್ಲಿ, ಒಂದು ಧರ್ಮ ಹೆಚ್ಚು ಇನ್ನೊಂದು ಕಡೆ ಯಾವ ಉದ್ದೇಶನೂ ಇಲ್ಲ. ಇದು ಸಂವಿಧಾನದ ಆಶಯದ ಪ್ರಕಾರವೇ ನಡೀತದೆ. ಹೀಗಾಗಿ ಅನುಮಾನ ಪಡ್ತಕ್ಕಂಥ ಅಥವಾ ಸುಮ್ಮನೆ ಮಾತುಗೋಸ್ಕರ ಮಾತಾಡೋದು ಅಗತ್ಯ ಇಲ್ಲ. ಇವೆಲ್ಲವನ್ನ 17ನೇ ತಾರೀಕು ಸಚಿವ ಸಂಪುಟದ ಮುಂದೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಸರ್, ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದವರು ಅವೈಜ್ಞಾನಿಕವಾಗಿ ಒಂದು ಇದಾಗಿದೆ, ಜಾತಿ ಗಣತಿ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಮೊನ್ನೆ ತಾನೇ ಮಂಡನೆ ಆಗಿದೆ, 17ಕ್ಕೆ ಚರ್ಚೆ ಆಗ್ತಿದೆ. ವಿರೋಧ ಪಕ್ಷದ ನಾಯಕರುಗಳು, ಜನತಾ ದಳದವರು ಇರ್ಬೋದು, ಬಿಜೆಪಿಯವರು ಇರ್ಬೋದು, 100 ಕೋಟಿ ದುಡ್ಡು ಖರ್ಚು ಮಾಡಿ ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾ ಇಲ್ಲ ಅಂತ ಅವರೇ ದೂರಿದ್ರು. ಮಾಧ್ಯಮದ ಮೂಲಕ ಸರ್ಕಾರವನ್ನು ತೀಕ್ಷ್ಣವಾಗಿ ಟೀಕೆ ಮಾಡಿದ್ರು. ಈಗ ಅದನ್ನು ಸರ್ಕಾರ ಸಂಪುಟ ಸಭೆಯಲ್ಲಿ ಮಂಡಿಸಿದ್ದಾರೆ. ಅದನ್ನು 17ನೇ ತಾರೀಕು ಯಾವುದೇ ಸಬ್ಜೆಕ್ಟ್ ಇಲ್ಲದೆ ಎಲ್ಲ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು, ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಿಮವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಕಾದ್ ನೋಡೋಣ. ಹುಟ್ಟಿಂದ ಹಾವು ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಕ್ ಶುರು ಮಾಡಲ್ಲ. 20 ತಿಂಗಳುಗಳಾಯ್ತು. ನಾವು ಭಾರತೀಯ ಜನತಾ ಪಾರ್ಟಿ ಅವತ್ತಿಂದನೂ ಕೂಡ